MDH ಚನಾ ಮಸಾಲ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಗಡಿಯಲ್ಲಿ ನುಗ್ಗಲು ಪ್ರಯತ್ನ ಪಟ್ಟಿದಂತಹ 7 ಉಗ್ರರನ್ನ ಹೊಡೆದುರುಳಿಸಿದೆ ಭಾರತ. ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಉಗ್ರರು ಗಡಿ ನುಗ್ಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅಂತ 7 ಉಗ್ರರ ಹತ್ಯೆಯಾಗಿದೆ. 7 ಉಗ್ರರು ಫಿನಿಶ್. ಇದೊಂದು ಬೇರೆ. ಸೈನಿಕರು ಯಾರು, ರಾಜಕಾರಣಿಗಳು ಯಾರು, ಭಯೋತ್ಪಾದಕರು ಯಾರು ಒಂದು ಕೂಡ ಗೊತ್ತಾಗಲ್ಲ ಅಂತ ದೇಶ ಅದು. ಮೊನ್ನೆ ಎಲ್ಲರೂ ಈ ಹೆಣಗಳನ್ನು ಹೆಗಲ ಮೇಲೆ ಇಟ್ಕೊಂಡು ಹೋಗ್ತಾ ಇದ್ರು. ಭಯೋತ್ಪಾದಕರ ಹೆಣಗಳ ಮೇಲೆ ಪಾಕಿಸ್ತಾನದ ಧ್ವಜ, ಹೆಗಲು ಕೊಟ್ಟಿರುವಂತವ್ರು ಸೈನಿಕರು. ಇದಕ್ಕಿಂತ ಹೀನ, ದೀನ, ದರಿದ್ರ ಸ್ಥಿತಿಗೆ ಒಂದು ದೇಶ ಬರ್ಲಿಕ್ಕೆ ಸಾಧ್ಯನೇ ಹೇಳಿ ನೀವು? 7 ಉಗ್ರರ ಹತ್ಯೆ. ಒಂದು ಕಡೆಗೆ ಉಗ್ರರನ್ನು ನುಗ್ಗಿಸ್ಲಿಕ್ಕೆ ನಿರಂತರವಾದಂಥ ಪ್ರಯತ್ನ ಮಾಡ್ತಾನೆ ಇದೆ ಪಾಕಿಸ್ತಾನ. ಪುಕ್ಸಟ್ಟೆ ಸಿಗ್ತಾರೆ, ಯಾವುದೋ ಮದ್ರಾಸದಲ್ಲಿ ಪ್ರಿಪೇರ್ ಆಗಿ ಬಂದಿರ್ತಾರೆ, ಅವರಿಗೆ ಇವರೆಲ್ಲ ಟ್ರೈನಿಂಗ್ ಕೊಡ್ತಾರೆ. ಸಾಯೋಕ್ಕೆ ಸಿದ್ಧರಾಗಿರುವಂಥವರು, ಆದಷ್ಟು ಬೇಗ ಸ್ವರ್ಗ ಸೇರಬೇಕು ಅಂತ ಹವಣಿಸುವಂಥವರು. ಅಲ್ಲಿ ಇವ್ರನ್ನ ಬರಮಾಡ್ಕೊಳ್ಳೋಕ್ಕೋಸ್ಕರ, ಈ ಪೂರ್ಣ ಕುಂಭ ಸ್ವಾಗತ ಕೊಡೋಕ್ಕೋಸ್ಕರ ಅಕ್ಷತ ಕನ್ಯರು ಕಾಯ್ತಾ ಇರ್ತಾರೆ. ಇವರು ದರಿದ್ರ ಮುಖಗಳಿಗೆ ಮುತ್ತಿಟ್ಬಿಟ್ಟು ಅವರೆಲ್ಲರೂ ಕೂಡ ಕರ್ಕೊಳ್ತಾರೆ. ಈ ರೀತಿ ಅವ್ರನ್ನ ವ್ಯವಸ್ಥಿತವಾಗಿ ಅವರ ತಲೆ ತಿಕ್ಕಿರ್ತಾರೆ. ಅಮಾಯಕರನ್ನ ಕೊಂದವ್ರು ಹೇಳ್ತಾರೆ, ಧರ್ಮಕ್ಕೋಸ್ಕರ ನಾವು ಜೀವ ಕೊಟ್ವಿ. ಇದು ಸ್ಥಿತಿ. ವೆರಿ ಅನ್ಫಾರ್ಚುನೇಟ್. ಎಸ್, ನಾನು ಹವಲ್ದಾರ್ ಅವ್ರ ಜೊತೆಗೆ ಒಂದು ಮಾತಾಡ್ತೀನಿ. CS ಹವಲ್ದಾರ್ ನಮ್ಮ ಜೊತೆಗಿದ್ದಾರೆ. ಹವಲ್ದಾರ್ ಸರ್, ನೋಡ್ತಾ ಇದ್ದೀರಿ ಏನು ಅಂದರೆ, ನಿಮಗೆ ಯುದ್ಧ ಅನ್ನುವಂಥ ಸಂದರ್ಭದಲ್ಲಿ ಇಂಥ ವಯಸ್ಸಲ್ಲೂ ನಿಮಗೊಂದು ಉತ್ಸಾಹ ಬಂದ್ಬಿಡುತ್ತೆ ನೋಡಿ. ಹಿಂದೂ ಕೂಡ ನಾನು ನಿಮ್ಮ ಜೊತೆ ಮಾತಾಡಿದ್ದೀನಿ. ಎಷ್ಟರ ಮಟ್ಟಿಗೆ ಅಂತಂದರೆ, ಅದು ಈ ಸೇನೆಯ ರಕ್ತ ನೋಡಿ, ಅದು ಸೈನಿಕನ ರಕ್ತ ಅಲ್ಲ ಅದು. ಅಂದರೆ ನಾವು ಯಾವ ವಿಚಾರದಲ್ಲೂ ಕಡಿಮೆ ಇಲ್ಲ ಸರ್. ಬಿಟ್ಟರೆ ಪಾಕಿಸ್ತಾನವನ್ನು ಮಣ್ಣು ಮುಕ್ಕಿಸ್ಲಿಕ್ಕೆ ನಮ್ಮ ಸೇನೆ ಸಜ್ಜಾಗಿದೆ. ಏನಂತೀರಿ? ರಂಗನಾಥ್ ಅವರೇ, ಸೈನಿಕ ಜೀವಂತವಾಗಿ ಇರುವವರೆಗೂ ಸೈನಿಕನೇ ಆಗಿರ್ತಾನೆ. ನಿಜ. ಅದು ವಯಸ್ಸನ್ನೋದು ಇರೋದಿಲ್ಲ ಅದಕ್ಕೆ ನಾವು ಯಾವಾಗ್ಲೂ ಸೈನ್ಯ, ನಮ್ಮ ದೇಶ, ನಮ್ಮ ಧ್ವಜ, ಅದ್ರ ಬಗ್ಗೆನೆ ವಿಚಾರ ಮಾಡ್ತಾ ಇದ್ದೀವಿ. ಲಿಂಗಣ್ಣ ಅವ್ರಿಗೆ ನನ್ನ ಅಭಿನಂದನೆಗಳು. ಯಾಕಂದ್ರೆ ಅವರು ಬಹಳ ವಿಸ್ತಾರವಾಗಿ ಎಲ್ಲ ಹೇಳಿದ್ರು. ಭಾರತೀಯ ವಾಯುಸೇನೆ ಆಫೀಸರ್ ಆಗಿರೋದ್ರಿಂದ ನಾನು ಒಂದು 2 ನಿಮಿಷ ಕೊಡಿ. ನಮ್ಮ ಸ್ಥಿತಿಗತಿ ಹೇಗಿತ್ತು, ಈಗ ನಾವು ಯಾವ ಸ್ಥಿತಿಗೆ ಬಂದೀವಿ ಅನ್ನೋದನ್ನ ಒಂದು ಸ್ವಲ್ಪ ಹೇಳಿ ಸರ್. ಈಗ ನೋಡಿ ನಡೀತಾ ಇದೆ, ಪಾಕಿಸ್ತಾನ ಏನ್ ಮಾಡ್ತಾ ಇದೆ ಅಂದ್ರೆ, ಜಮ್ಮುದಿಂದ ಹಿಡ್ಕೊಂಡು ಚಂಡೀಗಢ ಅಥವಾ ಏನೋ ರಾಜಸ್ಥಾನ್ ಸೆಕ್ಟರ್ ಅಲ್ಲಿ ಅಥವಾ ನಾಲ್ ಮತ್ತು ನಲಿಯಾ ಈ ಏರಿಯಾದಲ್ಲಿ ಫಾರ್ವರ್ಡ್ ಏರ್ ಬೇಸ್ಗಳಿದೆ, ಅವುಗಳನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದೆ. 1971 ನಲ್ಲಿ ನಮ್ಮ ಏರ್ಫೋರ್ಸ್ ಬರೀ ಟ್ಯಾಕ್ಟಿಕಲ್ ಏರ್ಫೋರ್ಸ್ ಆಗಿತ್ತು. ಅಂದ್ರೆ ನಮಗೆ ಒಂದು ಏರೋಪ್ಲೇನ್ ನಾವು ಲಾಂಚ್ ಮಾಡಿದ ಮೇಲೆ ಒಂದು 40 ನಿಮಿಷನೋ ಭಾಳ ಆದರೆ 1 ತಾಸು ಆಪರೇಟ್ ಮಾಡಿ ನಾವು ವಾಪಸ್ ಬರ್ಬೋದಿತ್ತು. ಅದಕ್ಕಾಗಿ ನಾವು ಈ ಫಾರ್ವರ್ಡ್ ಬೇಸ್ಗಳನ್ನೆಲ್ಲ ಮಾಡಿದ್ವಿ, ಫಾರ್ವರ್ಡ್ ಏರ್ ಬೇಸ್ಗಳನ್ನೆಲ್ಲ ಮಾಡಿದ್ವಿ. ಅದನ್ನು ಮೀರಿ ನಾವು ಈಗ ಏನು ಮಾಡಿದ್ದೀವಿ ಅಂತಂದರೆ, ಇಷ್ಟೊಂದು ಬಲಾಢ್ಯರಾಗಿದ್ದೀವಿ. ನಾವು ಯುದ್ಧ ಮಾಡಬೇಕು, ಏರ್ಫೋರ್ಸ್ನವರು ನಾಳೆ ಒಂದು ಕಾಲ್ ಬಂತು ಅಂತ ಇಟ್ಕೊಳ್ಳಿ, ಹೋಗಿ ನಿಮಗೆ ಕೊಟ್ಟಿದ್ದೀವಿ. ಆ್ಯಕ್ಚುಲಿ ಫ್ರೀಡಮ್ ಕೊಟ್ಟಿದ್ದಾರೆ, ಬಟ್ ಇನ್ನೂ ಇಂಟರ್ನ್ಯಾಷನಲ್ ಬಾರ್ಡರ್ ಕ್ರಾಸ್ ಮಾಡಿ ಹೊಡೆಯುವಂಥ ಒಂದು ಅಧಿಕಾರ ಕೊಟ್ಟಿಲ್ಲ. ಅದು ಗೌರ್ಮೆಂಟ್ ಡಿಸಿಷನ್ನು. ಅದು ಮಾಡಬೇಕಾದ್ರೆ ಲಿಂಗಣ್ಣ ಅವ್ರು ಹೇಳಿದ್ರು ಒಂದು ಸಿಯಾಡ್ ಅಂತ ಹೇಳಿ, ಅಂದ್ರೆ ಸಪ್ರೆಷನ್ ಆಫ್ ಎನಿಮಿ ಏರ್ ಡಿಫೆನ್ಸ್. ನಮ್ಮ ಏರೋಪ್ಲೇನ್ಗೆ ಏನು ತೊಂದರೆ ಆಗದಂಗೆ ಮೊದಲು ಅಲ್ಲಿರ್ತಕ್ಕಂಥ ಎಲ್ಲ ಎನಿಮಿ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನೆಲ್ಲ ನಾಶ ಮಾಡಬೇಕು. ನಾವು 71 ಒಳಗೆ ಬರೀ ಒಂದು ಫೇವರೇಬಲ್ ಏರ್ ಸಿಚುವೇಶನ್ ಅಂತ ಹೇಳಿ ಅದಕ್ಕೋಸ್ಕರ ಹೊಡೆದಾಡ್ತಾ ಇದ್ವಿ. ಅದೊಂದು ಸ್ಟೇಜ್ ಆಫ್ ವಾರಲ್ಲಿ ಒಂದೊಂದು ಯಾವ ರೀತಿ ಮೇಲೆ ಆಕಾಶದಲ್ಲಿ ಒಂದು ನಮಗೆ ಅನುಕೂಲ ಇದೆ ಅಂತ ಹೇಳಿ. ಆ ಫೇವರೇಬಲ್ ಏರ್ ಸಿಚುವೇಶನಿಂದ ನೆಕ್ಸ್ಟ್ ಏನಿದೆ, ಏರ್ ಸುಪೀರಿಯಾರಿಟಿ ಅಂತೀವಿ. ಅದು ಆದಮೇಲೆ ಮತ್ತೆ ಟೋಟಲ್ ಏರ್ ಸುಪೀರಿಯಾರಿಟಿ, ಕಂಟ್ರೋಲ್ ಆಫ್ ಏರ್ ಸ್ಪೇಸ್. ಇವತ್ತಿನ ದಿವಸ ಇಂಡಿಯನ್ ಏರ್ಫೋರ್ಸ್ ಏನಿದೆಯಲ್ಲ, ಏರ್ ಸುಪೀರಿಯಾರಿಟಿ ಬಿಟ್ಟು ಟೋಟಲ್ ಪಾಕಿಸ್ತಾನ್ ಏರ್ಫೋರ್ಸ್ ಏರ್ ಸ್ಪೇಸನ್ನು ಕಂಟ್ರೋಲ್ ಮಾಡೋ ಸ್ಥಿತಿಯಲ್ಲಿ ಇದೆ. ನಾವು ಆ ಫಾರ್ವರ್ಡ್ ಏರ್ ಬೇಸಿಂದ ಆಪರೇಷನ್ ಮಾಡೋದಿಲ್ಲ ಇವಾಗ. ಯಾಕಂದರೆ ನಮ್ಮಲ್ಲಿ ಇಂಥ ವಿಮಾನಗಳಿವೆ, ಏರ್ ಟು ಏರ್ ರಿಫ್ಯೂಲ್ಗಳಿವೆ,
ನಾವು ATCನ ಅವ್ಯಾಕ್ಸ್ ಜೊತೆಗೆ ಹೊತ್ಕೊಂಡು ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ನಿಲ್ಲಿಸಿ ಒಂದು ಥಿಯೇಟ್ರ್ನಿಂದ ಇನ್ನೊಂದು ಥಿಯೇಟ್ರ್ವರೆಗೂ ನಾವು ತೊಗೊಂಡು ಹೋಗಿ ಏರ್ ಟು ಏರ್ ರಿಫಿಲ್ ಮಾಡಿದರೆ ನಮ್ಮ ಒಬ್ಬ ಪೈಲಟ್ಟು ಒಮ್ಮೆ ಟೇಕ್ ಆಫ್ ಮಾಡಿದ ಮೇಲೆ 5 ಗಂಟೆವರೆಗೂ ಹೊಡೆದಾಡೋ ಒಂದು ಕೆಪಾಸಿಟಿಯನ್ನು ಹೊಂದಿ ಟ್ರೈನಿಂಗ್ ಆಗಿದ್ದಾರೆ ಅವರು. ಅದೇ ರೀತಿ ರಫಾಲೆ ಆಗಲಿ ಅಥವಾ Su-30 ಆಗಲಿ ಅಥವಾ ಮಿರಾಜ್ 2000 ಆಗಲಿ, ಯಾವ ಟಾರ್ಗೆಟ್ ಇದೆ, ಯಾವ ವೆಪನ್ಸ್ ಬೇಕು, ಅದು ಒಂದು ಥಿಯೇಟ್ರಿಂದ ಇನ್ನೊಂದು ಥಿಯೇಟ್ರಿಗೆ ನಾವು ಶಿಫ್ಟ್ ಮಾಡಬೇಕು ಅಂತಂದರೆ ಅದನ್ನು ಕೂಡ ಎಲ್ಲ ಪ್ರಾಕ್ಟೀಸ್ ಆಗಿ ಇವತ್ತು ಒಂದು ಫಾರ್ಮಿಡಬಲ್ ಫೋರ್ಸ್ ಆಗಿದೆ. ಅದಕ್ಕಾಗಿ ಅದ್ರ ಜೊತೆಗೆ ನಮಗೆ ಬೇಕಾಗಿರ್ತಕ್ಕಂಥ ಆತ್ಮನಿರ್ಭರವಾದಂಥ ನಮ್ಮ ಅಸ್ತ್ರಗಳು, ಅಂದರೆ ಅಸ್ತ್ರ ಅಂತ ಒಂದು ಏರ್ ಟು ಏರ್ ಮಿಸೈಲ್ ಇದೆ, ಆಮೇಲೆ ಆಕಾಶ ಇದೆ, ಆಮೇಲೆ ಬ್ರಹ್ಮೋಸ್ ಅದನ್ನು ಕೂಡ ಟೆಸ್ಟ್ ಮಾಡಿದ್ದೀವಿ. ಅದು ಅಲ್ಲದೆ ನಮಗೆ ಪ್ರಿಸಿಷನ್ ಮ್ಯುನಿಷನ್ ಸ್ಪೈಸ್ನಂಥ ಬಾಂಬ್ಗಳಾಗಲಿ ಅಥವಾ ಮೊನ್ನೆ ನಾವು ಉಪಯೋಗ ಮಾಡಿದಂಥ ಬೇರೆ ಬೇರೆ ಹ್ಯಾಮರ್ ಬಾಂಬ್ಗಳಾಗಲಿ ಎಲ್ಲ ನಮ್ಮ ಜೊತೆಗಿದೆ. ನಿಜ. ಅದಕ್ಕೆ ನಾವು ಪಿಕ್ ಅಂಡ್ ಚೂಸ್ ಮಾಡಿ ಹೊಡೆಯೋಷ್ಟು ಶಕ್ತಿ ಭಾರತದ ವಾಯುಸೇನೆಗಿದೆ. ಕರೆಕ್ಟ್ ಕರೆಕ್ಟ್. ಇದನ್ನ ಅವರು ಗಮನಿಸಿ ಇನ್ನಾದರೂ ಮುನೀರ್ಗೆ ಬುದ್ಧಿ ಬಂದು ಹಾಫೀಸ್ ಸೈ ಬೇಡಪ್ಪ ನೀನು ಹೋಗು ಭಾರತಕ್ಕೆ ಅಂತ ಹ್ಯಾಂಡ್ ಓವರ್ ಮಾಡಬೇಕು, ಇಲ್ಲ ಅಂದ್ರೆ ನಿನ್ನೂ ಹೊಡಿತಾರೆ ನನ್ನೂ ಹೊಡಿತಾರೆ ಅಂತ ಅವನು ಯುದ್ಧ ನಿಲ್ಸಿದ ಒಳ್ಳೇದು. ಇಲ್ಲದೆ ಇದ್ರೆ ದೇಶ ಒಂದು ನಾವು ಕ್ರಾಸ್ ರೋಡಿಗೆ ಬಂದು ನಿಂತಿದ್ದೀವಿ. ಇವತ್ತು ಒಂದು ಡಿಸಿಷನ್ ತಗೊಳ್ಳೇಬೇಕು. ಯಾಕಂದ್ರೆ ಇದು 75 ವರ್ಷದಿಂದ ಹೊಡೆದಾಡಿ ಸಾಕಾಗಿದೆ. ಅದನ್ನ ನೀವು ಹೇಳ್ದಂಗೆ ಸಮಾಪ್ತಿ ಮಾಡದೇ ಇದ್ರೆ ಮತ್ತೆ ಇನ್ನು ನಮಗೆ ಹಂಗೆ ಇವರು ಈ ತರ ಚಿಕ್ಕದಾಗಿ ಕಟ್ಟುಗಳನ್ನ ಕೊಡ್ತಾ ಇದ್ದಾರೆ. ಆ ಕಟ್ಟುಗಳನ್ನ ಸಹಿಸಿಕೊಳ್ಳುವಂತ ದೇಶ ಇವತ್ತಾಗಿಲ್ಲ. ಇವತ್ತು ಯುವ ಜನತೆ ಏನು ಕೇಳ್ತಾರೆ ಅಂದ್ರೆ ನಮಗೊಂದು ಡಿಸಿಷನ್ ಮಾಡಿ ಇದೊಂದು ಸಮಾಪ್ತಿ ಮಾಡಿ ನೆಮ್ಮದಿಯಾಗಿ ಇರೋಣ, ಪ್ರೋಗ್ರೆಸ್ ಆಗೋಣ ಅಂತ. ಅದು ಸ್ಪಷ್ಟವಾಗಿತ್ತು ಲಿಂಗಣ್ಣವರಲ್ಲಿ, ವಿವರಗಳಲ್ಲಿ ಸ್ಪಷ್ಟವಾಗಿದೆ. ನಾವು ಯಾರಿಗೂ ಭಿಕ್ಷೆ ಬೇಡ ಅವಶ್ಯಕತೆ ಇಲ್ಲ, ಇದನ್ನ ಮಾಡಬೇಕು, ಇದು ಆಗಬೇಕು ಅಂತ ನನ್ನ ನಂಬಿಕೆ. ಮತ್ ಇದರಲ್ಲಿ ಇನ್ನೂ ಒಂದು ಏನು ಹೇಳ್ತೀನಿ ಅಂದ್ರೆ, ಈ ಸಮಯದಲ್ಲಿ ಜಾತಿ ಮತ ಪಂಥ ರಾಜಕೀಯ ಎಲ್ಲ ಬಿಟ್ಟು ಎಲ್ಲ ದೇಶ ಒಗ್ಗಟ್ಟಾಗಿ ಸೈನ್ಯ ಹಿಂದೆ ನಿಲ್ಲಬೇಕು. ವೆರಿ ಇಂಪಾರ್ಟೆಂಟ್ ಸರ್. ಸೈನ್ಯ ಹಿಂದೆ ನಿಲ್ಲಬೇಕು. ವೆರಿ ಇಂಪಾರ್ಟೆಂಟ್. ಸೈನ್ಯಕ್ಕೆ ನೀವು ಈಗ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀರಿ, ನಾವು ಏನ್ ಮಾಡ್ಬೇಕು ಮಾಡ್ತೀವಿ. ವೆರಿ ಇಂಪಾರ್ಟೆಂಟ್ ಸರ್. ನಿಮಗೆ ಏನೋ ನಿಮ್ ಸೈನ್ಯ ದೇಶಕ್ಕೆ ಅವಮಾನ ಆಗುವಂತಹ ಯಾವ ಕೆಲಸನೂ ಮಾಡೋದಿಲ್ಲ, ಬಿಡೋದಿಲ್ಲ. ನಮ್ಮ ಶಕ್ತಿ ಮೀರಿ ಹವಾಲ್ದಾರ್ ಸಾಹೇಬ್ರೆ, ನೀವು ಹೇಳಿದಂತ ಮಾತಿದೆಯಲ್ಲ, ಈ ಸಂದರ್ಭದಲ್ಲಿ ಇಡೀ ದೇಶದ ಜನ ಸೈನ್ಯದ ಜೊತೆ ನಿಲ್ಲಬೇಕು. ಇಡೀ ದೇಶದ ಜನ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವಂತ ನಿರ್ಧಾರಕ್ಕೆ ಬದ್ಧರಾಗಿರಬೇಕು. ಅಲ್ಲಿ ಅಪಸ್ವರಗಳನ್ನ ಹೂಡಬಾರ್ದು. ಯಾವುದೋ ವಿಮಾನದ ಒಂದು ಪ್ಲಾಸ್ಟಿಕ್ ಇದನ್ನ ಇಟ್ಕೊಂಡು ನಿಂಬೆಹಣ್ಣು ಸಿಗಿಸಿ ಮೆಣಸಿನಕಾಯಿ ಸಿಗಿಸಿ ಇದನ್ನೇ ಪೂಜೆಗೆ ಇಟ್ಟಿದ್ದೀರ ನೀವು ಅನ್ನುವಂಥ ತಿಕ್ಕಲು ಪ್ರಶ್ನೆಗಳನ್ನು ಕೇಳಬಾರ್ದು. ಆ ರೀತಿ ಯಾವನಾದರೂ ನಾಯಕ ಪ್ರಶ್ನೆ ಮಾಡಿದ್ರೆ ಅವನು ನಾಯಕ ಅಲ್ಲ, ಅವನು ನಾಲಾಯಕ, ಅವನು ದೇಶದ್ರೋಹಿ. ಎಂಥ ಒಂದು ಸ್ಥಿತಿ ಇದೆ ಅಂತಂದರೆ, ಈ ಸಂದರ್ಭದಲ್ಲಿ ತಟಸ್ಥವಾಗಿದ್ದರೂ ಕೂಡ ಜನ ಸಹಿಸಲ್ಲ. ಅಷ್ಟರ ಮಟ್ಟಿಗಿದೆ ಭಾರತದ ಮನಸ್ಥಿತಿ. ತಟಸ್ಥವಾಗಿದ್ರೂ ಸಹಿಸಲ್ಲ ಸರ್. ಇವನಿಗೇನೋ ದೋಷ ಇರಬೇಕು ಅಂತ ಭಾವಿಸ್ತಾರೆ. ದೇಶ ಮೊದಲು, ಆಮೇಲೆ ನಮ್ಮ ಧರ್ಮ ಕರ್ಮಗಳು. ದೇಶ. ಅಯ್ಯಪ್ಪ ನಮ್ಮ ಜೊತೆಗಿದ್ದಾರೆ. ಅಯ್ಯಪ್ಪ ಸರ್, ಕೊನೆಯ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ ನಿಮಗೆ. ಆಗಲೇ ಟ್ಯಾಂಕ್ಗಳ ಬಗ್ಗೆ ಕೇಳ್ತಾ ಇದ್ದೀರಿ, ಅದರಲ್ಲೂ ನಾನು ವಿಶೇಷವಾಗಿ ಅರ್ಜುನ ಟ್ಯಾಂಕ್ ಬಗ್ಗೆ ನಿಮ್ಮಲ್ಲಿ ಕೇಳಬೇಕು ಸರ್. ಅದ್ರ ಬಗ್ಗೆ ನನಗೆ ಬಹಳ ಕುತೂಹಲ ಇದೆ. ಅರ್ಜುನ ಟ್ಯಾಂಕ್ ಬಗ್ಗೆ ಎಷ್ಟರ ಮಟ್ಟಿಗೆ ಅದು ಸಮರ್ಥ, ಎಷ್ಟರ ಮಟ್ಟಿಗೆ ಅದು ಶಕ್ತಿಶಾಲಿ, ಎಷ್ಟರ ಮಟ್ಟಿಗೆ ನಮ್ಮಲ್ಲಿರುವಂಥ ಪ್ರಮುಖವಾದಂಥ ಅಸ್ತ್ರ ಈ ಅರ್ಜುನ ಟ್ಯಾಂಕ್. ಅಯ್ಯಪ್ಪ ಸರ್. ಎಸ್, Arjun tank totally indigenously manufactured, designed also. ಇಲ್ಲೇ CVRD ಆವಡಿಯಲ್ಲಿ ಅವರು ಅದನ್ನು ರಿಸರ್ಚ್ ಮಾಡಿ ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗಿದೆ. ಇಟ್ ಈಸ್ ಅಮಾಂಗ್ ದಿ ಟಾಪ್ 10 ಟ್ಯಾಂಕ್ಸ್ ಆಫ್ ದಿ ವರ್ಲ್ಡ್. ಅದರಲ್ಲಿ ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ರಷ್ಯಾದ T-90 ಕೂಡ ತಂದು ನಾವು ನಮ್ಮಲ್ಲಿ ಅದನ್ನು ಅಳವಡಿಸ್ಕೊಟ್ಟಿದ್ದೀವಿ. ಆ ಟ್ಯಾಂಕು ಈ ಟ್ಯಾಂಕನ್ನು ಎರಡನ್ನೂ ಕಂಪೇರ್ ಕೂಡ ಮಾಡಿದ್ದಾರೆ ಇಂಡಿಯಾದಲ್ಲೇ. ಎರಡು ಟ್ಯಾಂಕನ್ನು ಯಾವ್ದು ಬೆಟರು ಹೇಗೆ ಅಂತ ಕಂಪೇರ್ ಮಾಡಿದಾಗಲೂ ಅಲ್ಲೂ ಅರ್ಜುನ್ ಎಸ್ ಫೇರ್ಡ್ ಇನ್ ಸಮ್ ಆಸ್ಪೆಕ್ಟ್, ಇಟ್ಸ್ ಔಟ್ ಬೀಟನ್ T-90. ಆ ಥರದಲ್ಲಿ ಇಟ್ ಈಸ್ ಅ ಇಂಡಿಜಿನಸ್ ಆ್ಯಂಡ್ ಇಟ್ಸ್ ಅ ವೆರಿ ಪೋಟೆಂಟ್ ವೆಪನ್ ಸಿಸ್ಟಮ್. ಅದರಲ್ಲಿ ಕಾಂಚನ್ ಆರ್ಮರ್ ಅಂತ
ಆರ್ಮರ್ ಪ್ರೊಟೆಕ್ಷನ್, ಅದರಲ್ಲಿ ಸ್ಟೀಲ್ ಪ್ರೊಟೆಕ್ಷನ್ ಇರುತ್ತೆ ಮುಂದ್ಗಡೆಯಿಂದ. ಪ್ರೊಟೆಕ್ಷನ್ನು ಇಟ್ ಇಸ್ ನಾಟ್ ಜಸ್ಟ್ ಮೈಲ್ಡ್ ಸ್ಟೀಲ್, MS ಅಲ್ಲ ಅದು, ಇಟ್ ಆರ್ಮರ್ ಸ್ಟೀಲ್. ಅದ್ರ ಜೊತೆಗೆ ಕಾಂಪೋಸಿಟ್ ಆರ್ಮರ್, ಕಂಚನ್ ಆರ್ಮರ್ ಅಂತ ಅಳವಡಿಸ್ಕೊಂಡಿದ್ದಾರೆ. ಅದರಿಂದ ಕ್ರೂ ಇಸ್ ಟೋಟಲಿ ಪ್ರೊಟೆಕ್ಟೆಡ್. ಎನಿಮಿ ಟ್ಯಾಂಕನ್ನು ಫೈರ್ ಮಾಡೋಕ್ಕೆ 120 mm ರೈಫಲ್ಡ್ ಗನ್ ಇದೆ. ಆ ಗನ್ನನ್ನು ಫೈರ್ ಮಾಡಿ ಆಕ್ಯುರೇಟ್, ಮೂವಿಂಗ್ ಟು ಮೂವಿಂಗ್. ಎನಿಮಿ ಟ್ಯಾಂಕು ಮೂವ್ ಆಗ್ತಾ ಇದ್ದೀವಿ, ನಾವು ಉಲ್ಟಾ ದಿಶದಲ್ಲಿ ಮೂವ್ ಆಗ್ತಿದ್ವಿ. ಡೇ ನೈಟ್ ಎರಡರಲ್ಲೂ ಕೂಡ ವಿ ಹ್ಯಾವ್ ಎಂಗೇಜ್ ಟಾರ್ಗೆಟ್ಸ್. ಇಟ್ ಇಸ್ ಅ ಫ್ಯಾಂಟಾಸ್ಟಿಕ್ ವೆಪನ್ ಸಿಸ್ಟಮ್. ಅದಲ್ಲದೆ ನಮ್ಮ ಹತ್ರ T90 ಇದೆ. T90ಯಲ್ಲಿ ಟ್ಯಾಂಕಿಂದನೇ ಮಿಸೈಲ್ ಫೈರ್ ಮಾಡೋದು, ಮೇನ್ ಗನ್ನಿಂದ ಬೇರೆ ಅಮ್ಯುನಿಷನ್ ಫೈರ್ ಮಾಡೋದಲ್ಲದೆ ಮಿಸೈಲ್ ಫೈರ್ ಮಾಡುವಂತ ಕೇಪಬಿಲಿಟಿ. ಸರ್, T90ನಲ್ಲಿ ಹಾಗಾದ್ರೆ ಎಷ್ಟು ಮಿಸೈಲ್ಗಳು ಇರ್ತವೆ ಸರ್? 72. ಸ್ವಲ್ಪ ಒಂದು ಟ್ಯಾಂಕ್ ಅಲ್ಲಿ ಎಷ್ಟು ಮಿಸೈಲ್ಗಳು ಇರ್ತವೆ ಹಾಗಾದ್ರೆ T90ನಲ್ಲಿ? ಯಾವ್ಯಾವ ಮಿಸೈಲ್ಗಳು ಇರ್ತವೆ? ಐ ಥಿಂಕ್ ಒಂದು ಟ್ಯಾಂಕ್ ಅಲ್ಲಿ 6 ಒಂದೇ ಮಿಸೈಲ್ ಇರೋದು, ಒಂದು ಮಿಸೈಲ್ ಇರೋದು. ಅದಲ್ಲದೆ 6 ಮಿಸೈಲ್ಸ್ ಇರುತ್ತೆ. ದ ಟೈಪ್ ಆಫ್ ಮಿಸೈಲ್ ಇಟ್ಸ್ ಓನ್ಲಿ ಒನ್ ಟೈಪ್, ಬಟ್ ದಟ್ ಈಸ್ ನಾಟ್ ದಿ ಮೇನ್ ಏಮ್. ದ ಏಮ್ ಅದರಲ್ಲಿ ಆರ್ಮರ್ ಪಿಯರ್ಸಿಂಗ್ ಅಮ್ಯುನಿಷನ್ ಇರುತ್ತೆ, HE ಅಮ್ಯುನಿಷನ್ ಅಂತ ಹೈ ಎಕ್ಸ್ಪ್ಲೋಸಿವ್ ಅಮ್ಯುನಿಷನ್ ಇರುತ್ತೆ. ಆರ್ಮರ್ ಪಿಯರ್ಸ್ ಮಾಡಿ HE-80 ಅಂತ ಇನ್ನೊಂದು ಅಮ್ಯುನಿಷನ್ ಅಂತ, ಈ ತರ 3 ತರ ಅಮ್ಯುನಿಷನ್ ಫೈರ್ ಮಾಡುತ್ತೆ. ಅರ್ಜುನ್ ಅಲ್ಲಿ ಇದಲ್ಲದೆ ನಮ್ಮ ಹತ್ರ ಹೆಶ್ ಅಂತ ಹೈ ಎಕ್ಸ್ಪ್ಲೋಸಿವ್ ಸ್ಕಾಶೆಡ್, ಅದು ಎನಿಮಿ ಟ್ಯಾಂಕ್ ಅನ್ನು ಹೊಡೆದು ಒಳಗಡೆಯಿಂದ ಸ್ಕ್ಯಾಬ್ ಬರುತ್ತೆ, ಅಲ್ಲಿ ಒಳಗಡೆ ಇರೋ ಕ್ರೂ ಎಲ್ಲ ಡಿಸ್ಟ್ರಾಯ್ ಆಗಬೇಕು. ಆ ತರ ಕ್ಷಮತಾನೂ ಇದೆ ನಮ್ಮ ಹತ್ರ. ಈ ಟ್ಯಾಂಕ್ಗಳ ಅಲ್ಲದೆ ನಮ್ಮ ಹತ್ರ BMP-ಗಳಿವೆ, ಮೆಕನೈಸ್ಡ್ ಇನ್ಫೆಂಟ್ರಿ. ಅದು ನೋಡಕ್ಕೆ ಟ್ಯಾಂಕ್ ತರ ಕಾಣುತ್ತೆ, ಬಟ್ ಇಟ್ ಇಸ್ ಗಾಟ್ ಆರ್ಮರ್ ಪ್ರೊಟೆಕ್ಷನ್ ಸ್ವಲ್ಪ ಕಡಿಮೆ. BMP-ಗಳು ಅದು ಕೂಡ ನಮ್ಮ ಹತ್ರ ಸಾಕಷ್ಟಿವೆ. ರೈಟ್ ಫ್ರಮ್ ಜಮ್ಮು ಇಂದ ಹಿಡಿದು ಕೆಳಗಡೆ ಭುಜ್ವರೆಗೂ ನಮ್ಮ ಹತ್ರ. ಫೈನ್ ಸರ್ ಕರ್ನಲ್, ಥ್ಯಾಂಕ್ ಯು ವೆರಿ ಮಚ್. ಬಹಳ ಅದ್ಭುತವಾಗಿ ಮಾತಾಡಿದ್ರಿ, ಬಹಳಷ್ಟು ವಿಚಾರಗಳನ್ನು ಹೇಳಿದ್ರಿ, ಅದರಲ್ಲೂ ಟ್ಯಾಂಕ್ಗಳ ಬಗ್ಗೆ ಸಾಕಷ್ಟು ಮಾಹಿತಿ ಕೊಟ್ರಿ. ತಮಗೆ ಧನ್ಯವಾದ, ಥ್ಯಾಂಕ್ ಯು ವೆರಿ ಮಚ್. ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.